ಎಲ್ಲ ವೀಕ್ಷಕರಿಗೆ ನಮಸ್ತೆ. ಇದು ನೋಡಿ ಕರಿಕೆಸು. ಕರಿಕೆಸು ಅಂದರೆ ಇದು ಬಾಣಂತಿಗೆಲ್ಲ ಕೊಡ್ತಾರೆ ಇದರ ದಂಟನ್ನು. ನೋಡಿ ಇದು ಸೊಪ್ಪಿದ್ದು ನಾವು ತುಳು ಭಾಷೆಯಲ್ಲಿ ಕರಿಚೇವು ಅಂತ ಹೇಳ್ತೇವೆ. ಇದರ ನಾರೆಲ್ಲ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ಬೇಕು. ನಂತರ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ರುಬ್ಕೊಳ್ಬೇಕು. ನೋಡಿ ಅದರ ಮಧ್ಯದಲ್ಲಿ ನಾನು ಸ್ವಲ್ಪ ಈಗ ಬೇರೆ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಸ್ವಲ್ಪ ಕೆನೆ ಇತ್ತು, ಅಂದರೆ ಸೊಸೆ ಇಟ್ಟಿದ್ಲು. ಈಗ ಅದರದ್ದು ಸ್ವಲ್ಪ ತುಪ್ಪ ಮಾಡುವ ಅಂಥೇಳಿ ಬೆಣ್ಣೆ ತೆಗೆದು ನಂತರ ತುಪ್ಪ ಕಾಯಿಸುವ ಅಂತ ಹೇಳಿದ್ದೇನೆ. ಅದು ತುಂಬ ದಿನ ಇಟ್ಟ ಕೂಡಲೇ ಅದು ಏನಾಗ್ತದೆ ಅಂದರೆ ಕಹಿ ಬರ್ತದೆ. ಕೆನೆಯನ್ನು ಹಾಗೆ ಇಟ್ಟರೆ ಅದು ಕಹಿ ಬರ್ತದೆ ಅಂಥೇಳಿ ಈಗ ಬೇಗ ಮಾಡುವ ಅಂಥೇಳಿ ಈ ಕೆಲಸ ಎಲ್ಲ ತೊಳೆದೆಲ್ಲ ಆಯಿತು, ಸೊಪ್ಪೆಲ್ಲ. ಹಾಗೆ ಇದನ್ನು ಕೂಡ ಮಾಡುವ ಸೈಡಲ್ಲಿ ಅಂಥೇಳಿ ಈಗ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೇನೆ ನಾನು. ನೋಡಿ ಬೆಣ್ಣೆ ಸ್ವಲ್ಪ ಸಿಕ್ಕಿದೆ. ಈಗ ಇದರದ್ದು ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 3-4 ಸರ್ತಿ ಅದನ್ನು ತೊಳಿಬೇಕು ಹೀಗೆ. ಯಾಕೆಂದರೆ ಅದರಲ್ಲಿ ಒಂಥರ ಹುಳಿಯು ಸ್ಮೆಲ್ ಬರ್ತದೆ, ಅದೆಲ್ಲ ತೆಗಿಬೇಕು. 5-6 ನೀರು ತೆಗೆದಾಯಿತು. ಈಗ ನಾನು ಬಾಣಲೆಗೆ ಹಾಕಿ ಅದನ್ನು ಕಾಯಿಸ್ತಾ ಇದ್ದೇನೆ. ನಾವು ಕಾಯಿಸುವಾಗ ಅದಕ್ಕೆ ಸ್ವಲ್ಪ ತುಳಸಿ ಎಲೆ ಹಾಕ್ಕೊಳ್ಬೇಕು. ನಮ್ಮ ಅಜ್ಜಿಯೆಲ್ಲ ಹಾಗೆ ತುಪ್ಪ ಕಾಯಿಸುವಾಗ ತುಳಸಿ ಎಲೆ ಹಾಕ್ತಿದ್ರು. ನಾವು ಅದನ್ನು ತಿನ್ನಲಿಕ್ಕೆ ಬೇಕಾಗಿ ಅಜ್ಜಿ ಹತ್ರ ಕೇಳ್ತಿದ್ದೆವು, ನಮಗೆ ತುಳಸಿ ಎಲೆ ಕೊಡಿ ಅಂತೇಳಿ. ನಾವು ಜಾಸ್ತಿ ತರೋದು. ಅಜ್ಜಿ ಹೇಳೋದು ಅಷ್ಟೆಲ್ಲ ಹಾಕಬಾರ್ದು, ಸ್ವಲ್ಪ ಹಾಕಬೇಕು ಅಂತೇಳಿ. ಅದು ಎಲೆ ಕೂಡ ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ತುಪ್ಪದಲ್ಲಿ. ಎಲ್ಲ ಕಾಯಿಸಿ ಆಯಿತು ನೋಡಿ, ಇಷ್ಟು ಸಿಕ್ಕಿದೆ. ಈಗ ನಾನು ಪತ್ರೊಡೆಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹುಣಸೆ ಹುಳಿ, ಬೆಲ್ಲ ಬೇಕಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇದೇನು ಈ ಕಪ್ಪು ಕರಿಕೆಸು ಉಂಟಲ್ಲ, ಅದು ತುರಿಸೋದಿಲ್ಲ, ಏನಿಲ್ಲ, ತುಂಬ ಒಳ್ಳೆಯದದು. ಚೆನ್ನಾಗಿ ಹುರ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದರ ಮೊದಲು ಕೂಡ ನಾನು ಪತ್ರೊಡೆ ಮಾಡಿದ್ದೇನೆ, ಅದು ಬೇರೆ ರೀತಿ. ಈಗ ಇದಕ್ಕೆ ಏನು ಹಾಕಬೇಕು ಅಂತ ಹೇಳಿದರೆ ನೋಡಿ, ಅಕ್ಕಿಯನ್ನೆಲ್ಲ ರುಬ್ತಾ ಇದ್ದೇನೆ ನಾನು. ಇದಕ್ಕೆ ಮಾತ್ರ ನಾವು ಕುಚ್ಚಲಕ್ಕಿ ಅನ್ನ ಅಥವಾ ಬೆಳ್ತಿಗೆ ಅಕ್ಕಿ ಅನ್ನ ಹಾಕಿ ರುಬ್ಕೊಳ್ಬೇಕು. ಅದು ತುಂಬ ಸಾಫ್ಟಾಗಿ ಬರ್ತದೆ, ತುಂಬ ಮೆತ್ತಗೆ ಆಗ್ತದೆ ಪತ್ರೊಡೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ ಸ್ವಲ್ಪ ಅನ್ನ ಹಾಕಿದ್ದೇನೆ. ಈಗ ಎಲ್ಲ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಜಾಸ್ತಿ ಖಾರ ಬೇಕಾದರೆ ಖಾರ ಹಾಕ್ಕೊಳ್ಬೋದು. ಈಗ ನಾವು ಹೆಚ್ಚಿಟ್ಟುಕೊಂಡ ಸೊಪ್ಪನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅರಶಿನ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ನಂತರ ಕೂಡ ಹಾಕ್ಬೋದು. ನೋಡಿ ಈಗ ಎಲ್ಲ ಬೇಯಲಿಕ್ಕೆ ಇಟ್ಟಾಯಿತು. ಈಗ ಪುನಃ ನಾನು ಮಸಾಲೆ ನೋಡಿ ಬೆಂದು ಎಲ್ಲ ಆಗಿದೆ, ರೆಡಿಯಾಗಿದೆ, ಕಟ್ ಮಾಡಿದ್ದೇನೆ. ಪುನಃ ಈಗ ಮಸಾಲೆ ರೆಡಿ ಮಾಡಬೇಕು. ಸ್ವಲ್ಪ ತೆಂಗಿನಕಾಯಿ, ಹುಳಿ ಎಲ್ಲ ಸಾಮಗ್ರಿಗಳನ್ನು ಅರಶಿನ ಹುಡಿ ಈಗ ಹಾಕಿದ್ದೇನೆ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಅದನ್ನು ಕುದಿಲಿಕ್ಕಿಟ್ಟು ನಂತರ ನಾವು ಕಟ್ ಮಾಡಿ ಇಟ್ಟುಕೊಂಡಂತಹ ಪತ್ರೊಡೆಯನ್ನು ಅದಕ್ಕೆ ಹಾಕಿ ಕುದಿಸ್ಕೊಳ್ಬೇಕು. ನೋಡಿ ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ತೆಂಗಿನಕಾಯಿ ಹಾಕಿದರೆ ಸಾಕು, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ರುಬ್ಬಿ ಎಲ್ಲ ಆಯಿತು, ಒಗ್ಗರಣೆಗೆ ಇಡ್ತಾ ಇದ್ದೇನೆ. ಸ್ವಲ್ಪ ಈರುಳ್ಳಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆಗಿಟ್ಟೆ. ಈಗ ನಾವು ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಒಳ್ಳೆ ಪರಿಮಳ ಬರಲಿ ಅಂತೇಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು. ಬೆಳ್ಳುಳ್ಳಿ ಅಂದರೆ ನನಗೆ ತುಂಬ ಇಷ್ಟ, ಬೆಳ್ಳುಳ್ಳಿ ಪರಿಮಳ. ಅದು ಪತ್ರೊಡೆಗೆ ಕೂಡ ಒಳ್ಳೆಯದಾಗ್ತದೆ ಪರಿಮಳ ಆಗಿ. ನೋಡಿ ಈಗ ಇದನ್ನು ಕುದಿಲಿಕ್ಕೆ ಇಡಬೇಕು. ಒಳ್ಳೆ ಕುದೀತಾ ಇದೆ. ಈಗ ನಾವು ಪತ್ರೊಡೆಯನ್ನು ಹಾಕಬೇಕು. ಮತ್ತು ಚೆನ್ನಾಗಿ ಕುದಿಸಿ ಸಾಯಂಕಾಲ ಅಲ್ಲ, ನಾಳೆ ತನಕ ಇಟ್ಟರು ಏನು ಹಾಳಾಗೋದಿಲ್ಲ. ಅಂದರೆ ಇದನ್ನು ಚೆನ್ನಾಗಿ ಕುದಿಸಿದರೆ ನಾವು ಹಾಳಾಗೋದಿಲ್ಲ. ನೋಡಿ ಈ ಥರ ಹಾಕ್ಕೊಳ್ಬೇಕು, ಚೆನ್ನಾಗಿ ಕುದಿಸಬೇಕು. ಪುನಃ ಉಪ್ಪೆಲ್ಲ ಈಗ ಸರಿಯಾಗಿ ನೋಡ್ಕೊಳ್ಬೇಕು. ಅಂದರೆ ಹೇಗೂ ನಾವು ಪತ್ರೊಡೆಗೆ ಉಪ್ಪು ಹಾಕಿರ್ತೇವೆ. ಈಗ ಪುನಃ ರಸಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಬೇಕಾದರೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಎಲ್ಲ ಮಾಡಿ ಆಯಿತು. ಈಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಒಳ್ಳೆಯದು ಬಂದಿದೆ. ನೋಡಿ ಎಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಆಯಿತು, ಪತ್ರೊಡೆ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಭಜನೆ ಹಾಡೆಲ್ಲ ತುಂಬ ಉಂಟು ಹೇಳಲಿಕ್ಕೆ, ಒಂದೊಂದಾಗಿ ಹೇಳ್ತೇನೆ ನಾನು.